ನ್ಯಾಯ ಅನ್ಯಾಯ ಅಂತಿದ್ರೆ ಅದು ಹಿಂದೂ ಅಂತಿಲ್ಲ, ಮುಸ್ಲಿಂ ಅಂತಿಲ್ಲ, ಕ್ರಿಶ್ಚಿಯನ್ ಅಂತಿಲ್ಲ, ಇನ್ನೊಬ್ರು ಅಂತಿಲ್ಲ, ಎಲ್ಲರಿಗೂ ಒಂದೇ ನ್ಯಾಯ. ಭಾರತದಲ್ಲಿ ನಿಂತ ಮುಸ್ಲಿಮರು ಖೊಮೇನಿಯ ಹತ್ಯೆಗೆ ಮರಗ್ತಾರೆ. ಗಾಜಾ ಪೆಟ್ಟಿಯ ಭಯೋತ್ಪಾದಕರಿಗೆ ಇಲ್ಲಿಂದನೇ ಸಹಾಯ ಸಹಕಾರ ಅವರ ಪರವಾಗಿ ಇಡೀದಾಗಿ ವಕಾಲತ್ ಮಾಡ್ತಾರೆ. ಯಾರನ್ನ ನಂಬೋಣ ಹಾಗಾದ್ರೆ? ಇನ್ನೇನು ಸ್ನೇಹ ಮಾಡೋದಿದ್ರೆ, ಗೆಳತನ ಮಾಡೋದಿದ್ರೆ, ಮಾತಾಡೋದಿದ್ರೆ, ಕತೆ ಆಡೋದಿದ್ರೆ ಅವ್ರ ಹೆಸರು ಕೇಳಿ, ಅವರ ಧರ್ಮ ಕೇಳಿ, ಅವರ ಮತ ಕೇಳಿ ಸ್ನೇಹ ಮಾಡ್ಬೇಕಾ? ಏನ್ ಈದ್ ಮಿಲಾದು ಅಥವಾ ಇನ್ನೊಂದೋ ಮಗದೊಂದೋ ಹಬ್ಬದಲ್ಲಿ ಒಂದು ತಬ್ಕೊಂಡ್ರೆ ಆಯ್ತಾ? ಕೈಯಲ್ಲಿ ತಬ್ಕೊಳ್ಳೋದು, ಬಗಲಲ್ಲಿ ದೊಣ್ಣೆ, ಕೈಯಲ್ಲಿ ಸಲಾಮು, ಕಂಕಳಲ್ಲಿ ಚೂರಿ, ಯಾವ ಸಂಸ್ಕೃತಿ ಇದು? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇವರನ್ನ ಹೇಗೆ ನಂಬುವುದು, ಇವರನ್ನ ವಿಶ್ವಾಸಕ್ಕೆ ಹೇಗೆ ತೆಗೆದುಕೊಳ್ಳುವುದು? ಸ್ನೇಹ ಸಂಬಂಧದ ವಿಚಾರದಲ್ಲಿ ಸ್ನೇಹದ ಪರಿಭಾಷೆ ಆದರೂ ಇವರಿಗೆ ಗೊತ್ತಿದೆಯೇ? ಇಂಪಾಸಿಬಲ್. ಈ ದೇಶದಲ್ಲಿ ಹಿಂದೂ ಮತ್ತು ಮುಸ್ಲಿಮರು ಒಟ್ಟಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತಿನ ಸತ್ಯ. DNA ಸಮಸ್ಯೆ ಅದು. ತಂದೆಯನ್ನ ಕೊಂದು ಮಗ ಅಧಿಕಾರಕ್ಕೆ ಬಂದಂತ DNA, ಸಹೋದರನ್ನ ರುಂಡ ಚೆಂಡಾಡಿ ತಲೆಯನ್ನ ಹರಿವಾಣದಲ್ಲಿಟ್ಟು ತಂದೆ ಶಹಜಾನ್ಗೆ ಕಳಿಸಿದಂತ ಸಂತತಿ. ಪಾಕಿಸ್ತಾನವನ್ನ ಇಂಡಿಯಾದಿಂದ ಬೇರ್ಪಡಿಸಬಾರದಿತ್ತು, ಬೇರ್ಪಡಿಸಿದ್ದೀರಿ. ಪಾಪ್ಯುಲೇಷನ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಒಟ್ಟಿಗೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಜಗತ್ತಿನ ಚರಿತ್ರೆ. ಇದನ್ನ ಹೇಳಿದ್ದು ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ಥಾಟ್ಸ್ ಆಫ್ ಪಾಕಿಸ್ತಾನ್ ಅನ್ನುವಂತ ಪುಸ್ತಕದಲ್ಲಿ ಜಗತ್ತಿನ ಇಡೀ ಇತಿಹಾಸವನ್ನ ಅಧ್ಯಯನ ಮಾಡಿ ಉದಾಹರಣೆ ಸಮೇತ ಭವಿಷ್ಯದಲ್ಲಿ ಕೂಡ ಇದು ಸೆರಗಲ್ಲಿ ಕಟ್ಟಿಕೊಂಡ ಕೆಂಡ ಅಲ್ಲ, ಒಡಲಲ್ಲೇ ಕೆಂಡ ಸುರಿಕೊಂಡ ಕತೆ ಅನ್ನೋದನ್ನ ಅವರು ಹೇಳಿದ್ರು ಕೂಡ ನೆಹರು ಅದನ್ನು ಒಪ್ಪಲಿಲ್ಲ. ಭಾರತಕ್ಕೆ ಒಂದು ನಿರಂತರವಾದಂತ ಸಮಸ್ಯೆ ಆರಂಭದಿಂದಲೇ ಅರ್ಬುದವಾಗಿ ಅಂಟಿತು. ಯಾಕೆ ಈ ಮಾತನ್ನು ಹೇಳ್ತೇನೆ? ನೀವು ಹೋಳಿ ಸಂದರ್ಭದಲ್ಲಿ ದೆಹಲಿಯ ಉತ್ತಮ ನಗರದಲ್ಲಿ 26 ವರ್ಷದ ತರುಣ್ ಒಂದು ಮಗು ಒಂದು ಬಣ್ಣದ ಬಲೂನ್ ಅನ್ನ ಬಿಸಾಡಿದ್ದು ಒಂದು ಮುಸ್ಲಿಂ ಹೆಣ್ಣುಮಗಳಿಗೆ ಹೀಗೆ ಅದು ಸ್ಪ್ರಿಂಕಲ್ ಆಯಿತು, ಕಾಲಿಗೆ ಒಂದು ಬೊಟ್ಟು ಬಣ್ಣ ತಾಗಿತ್ತು ಅನ್ನುವ ಕಾರಣಕ್ಕಾಗಿ 26 ವರ್ಷದ ತರುಣನನ್ನ ದಾರುಣವಾಗಿ ಹೊಡೆದು ಕೊಂದ್ರು. ಈಗ ಉತ್ತರ ಪ್ರದೇಶದ ಗಾಜಿಯಾಬಾದ್ ಅಲ್ಲಿ ಸ್ನೇಹವನ್ನ ಬಳಸ್ಕೊಂಡು ಈದ್ ಹಬ್ಬಕ್ಕೆ, ಬಕ್ರೀದ್ ಹಬ್ಬಕ್ಕೆ ನಮ್ಮ ಮನೆಗೆ ಬಾ ಅಂತ ಕರೆಸಿ ಮುಗ್ಧ 17 ವರ್ಷದ ಸೂರ್ಯ ಚೌಹಾಣನನ್ನ ಅಮಾನುಷವಾಗಿ, ಬರ್ಬರವಾಗಿ, ಹಲಾಲ ಹೆಸರಿನಲ್ಲಿ ದಾರುಣವಾಗಿ ಕೊಲೆ ಮಾಡಲಾಗಿದೆ. ಅಂದ್ರೆ ಇವತ್ತು ಒಂದು ಸ್ನೇಹವನ್ನ, ನಂಬಿಕೆಯನ್ನ, ವಿಶ್ವಾಸವನ್ನ ಬಳಸಿಕೊಂಡು ಏನೇನೆಲ್ಲ ನಡೆಯುತ್ತದೆ ಅನ್ನೋದಕ್ಕೆ ಇದು ಮೊದಲ ಉದಾಹರಣೆ ಅಲ್ಲ. ಹಿಂದೊಮ್ಮೆ ವಿಡಿಯೋ ಮಾಡಿದ್ದೆ ನಾನು. 10ನೇ ಕ್ಲಾಸಿನ ಹಿಂದೂ ಹುಡುಗಿ, ಇಬ್ಬರು ಅಲ್ಪಸಂಖ್ಯಾತ ಹೆಣ್ಣುಮಕ್ಕಳು ಸ್ನೇಹಿತೆಯರು. ಕಾಲೇಜ್ ಡೇ, ತಾನು ಮನೆಗೆ ಹೋಗ್ತೇನೆ ಅಂತ ಎಷ್ಟೇ ಹೇಳಿದ್ರು ಕೇಳದೇನೆ ನಮ್ಮನೆಗೆ ಬಾ ಅಂತ ಕರ್ಕೊಂಡು ಹೋಗಿ ಅವಳಿಗೆ ಜ್ಯೂಸ್ ಅಲ್ಲಿ ಮತ್ತು ಬರಿಸುವ ಔಷಧವನ್ನು ಇನ್ನೇನೋ ಬಳಸಿ ಸ್ವತಃ ತನ್ನ ಸಹೋದರನಿಂದನೇ ರೇಪ್ ಮಾಡಿಸಿ ಅದನ್ನು ವಿಡಿಯೋ ಮಾಡಿ ಅವಳ ಬದುಕನ್ನ ಬರ್ಬಾದ್ ಮಾಡಿದ ಕಥೆಯನ್ನ ವಿಡಿಯೋ ನಾನು ನಿಮಗೆ ವಿವರಿಸಿದ್ದೆ. ಯಾರೊಟ್ಟಿಗೆ ಸ್ನೇಹ ಮಾಡೋಣ ಹಾಗಾದ್ರೆ? ಯಾರೊಟ್ಟಿಗೆ ವಿಶ್ವಾಸದಿಂದ ನಡ್ಕೊಂಡೋಣ? ಈ ಗಾಜಿಯಾಬಾದ್ ಘಟನೆಯ ನಂತರ ಇಡೀ ಭಾರತದಲ್ಲಿ ಅನುರಣಿಸ್ತಾ ಇದೆ. ಹಿಂದೂ ಯುವಕರೇ, ಹಿಂದೂ ಯುವತಿಯರೇ, ಹಿಂದೂಗಳೇ, ಮತಧರ್ಮದ ಆಚೆ ಸ್ನೇಹ ಮಾಡುವಾಗ ಎಚ್ಚರ. ಇವರ ಸ್ನೇಹ ವಿಶ್ವಾಸ ಘಾತುಕ ಒಂದು ಘಟನೆಗೆ ಅದು ಮುನ್ನುಡಿಯನ್ನ ಬರೆಯಬಲ್ಲದು. ನಮ್ಮ ಕೊರಳನ್ನೇ ನಾವು ಅವರ ಕತ್ತಿಗೋ, ಚೂರಿಗೋ, ಹಲಾಲಿಗೋ ಒಡ್ಡಿಕೊಳ್ಳುವಂತ ದಾರುಣ ಸ್ಥಿತಿ ವರ್ತಮಾನದಲ್ಲಿದೆ. ಬಿ ಕೇರ್ಫುಲ್ ಅನ್ನುವಂತ ಅಭಿಯಾನ ನಡೀತಾ ಇದೆ. ಯಾಕೆ, ಏನು, ಹೇಗೆ, ಈ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ಆರ್ಥಿಕವಾಗಿ ನೋಡಿ. ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ಅವರ ಅದ್ಭುತ ಆಡಳಿತದ ಅಖಾಡ. ನ್ಯಾಯ ಅನ್ಯಾಯ ಅಂತಿದ್ರೆ ಅದು ಹಿಂದೂ ಅಂತಿಲ್ಲ, ಮುಸ್ಲಿಂ ಅಂತಿಲ್ಲ, ಕ್ರಿಶ್ಚಿಯನ್ ಅಂತಿಲ್ಲ, ಇನ್ನೊಬ್ರು ಅಂತಿಲ್ಲ, ಎಲ್ಲರಿಗೂ ಒಂದೇ ನ್ಯಾಯ. ಹಿಂದೂ ಒಬ್ಬ ಮೊನ್ನೆ ಅತ್ಯಾಚಾರ ಕೇಸಲ್ಲಿ ಸಿಕ್ಕಾಕೊಂಡಾಗ ಅವನಿಗೆ ಏನು ಶಿಕ್ಷೆ ಸಿಗಬೇಕೋ ಅದೇ ಸಿಕ್ಕಿದೆ. ಜಾತಿ, ಧರ್ಮ, ಮತ, ಗೋತ್ರ ನೋಡಿ ಅಲ್ಲಿ ಯಾವ ನ್ಯಾಯ ಹಂಚುವಿಕೆಯೂ ಇಲ್ಲ. ಅಂತ ಒಂದು ಯೋಗಿ ಆದಿತ್ಯನಾಥರ ಅತ್ಯಂತ ಕಟುವಾದಂತ ಆಡಳಿತದಲ್ಲಿ ಕೂಡ ಈ ಪಟಿಂಗ ಹುಡುಗರು ಮತಧರ್ಮದ ಲೆಕ್ಕಾಚಾರ ಹಾಕಿ 17 ವರ್ಷದ ಅಮಾಯಕ ಹುಡುಗನನ್ನ ಸ್ನೇಹದ ನೆಲೆಯಲ್ಲಿ ಕರೆಸಿ ಅವನನ್ನ ಕೊಲೆ ಮಾಡಿದ್ರಲ್ಲ,
ಎಂಥ ನೀಚರಿರ್ಬೇಕು. ಸ್ನೇಹ ವಿಶ್ವಾಸದ ಪರಿಭಾಷೆಯ ಅರ್ಥ ಏನಾದ್ರೂ ಗೊತ್ತಿದೆಯಾ ಇವರಿಗೆ? ಹಾಗಾದ್ರೆ ಈ ಘಟನೆ ನಡೆದದ್ದು ಏನು? ಬಕ್ರೀದ್ ಹಬ್ಬ, ಈದು, ಸ್ನೇಹದ ನೆಲೆಯಲ್ಲಿ ಅಸಾದ್ ನವಾಬ್ ಅನ್ನುವಂತ ಹುಡುಗ ನಮ್ಮ ಮನೆಗೆ ಬಾ ಅಂತ ಕರೆದಿದ್ದಾನೆ. ಅಲ್ಲಿ ಸೂರ್ಯ ಚವ್ಹಾಣ್, ವಿಕ್ಕಿ, ಆಯುಷ್ ಅಂತ 3 ಜನ ಹೋಗಿದ್ದಾರೆ ಅಂತ ಬರ್ತಾ ಇದೆ ನ್ಯೂಸು. ಆದ್ರೆ ಸೂರ್ಯ ಚವ್ಹಾಣ್ ಅವರ ಮನೆಗೆ ಹೋಗ್ತಾನೆ. ಮನೆಗೆ ಹೋದಾಗ ನಾವು ಬಕ್ರೀದ್ ಹಬ್ಬದಲ್ಲಿ ಕುರಿಯನ್ನ ಕಡಿತೇವೆ, ನೀನ್ ನೋಡಿದ್ಯಾ ಅಂತ ಕೇಳ್ತಾರೆ. ಅಲ್ಲಿ ಹೋದಾಗ ಅಸಾದ್ ಒಟ್ಟಿಗೆ 3-4 ಜನ ಅವನ ಸ್ನೇಹಿತರಿರ್ತಾರೆ. ಇಲ್ಲ, ನಾನ್ ನೋಡಿಲ್ಲ. ಹಾಗಾದ್ರೆ ನಿನಗೆ ನಾನು ತೋರಿಸ್ತೇವೆ ಕುರಿಯನ್ನ ಕಡಿಯುವುದು ಹೇಗೆ, ಬಕ್ರೀದ್ ಹಬ್ಬಕ್ಕೆ ನಾವು ಹಲಾಲ್ ಹೇಗ್ ಮಾಡ್ತೇವೆ ಅದನ್ನ ನಾವು ತೋರಿಸ್ತೇವೆ. ಇಲ್ಲ, ನನಗೆ ಇಷ್ಟ ಇಲ್ಲ, ನಾನು ನೋಡುವುದಿಲ್ಲ, ನೀನ್ ನೋಡ್ಬೇಕು, ನೋಡತಕ್ಕದ್ದು ಅಂತ ಅವನ ಮೇಲೆ ಬಲಾತ್ಕಾರ ಮಾಡ್ತಾರೆ. ಮ್ಯಾನ್ ಹ್ಯಾಂಡಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅವನು ಅಲ್ಲಿಂದ ಓಡಿ ಬೀದಿಗೆ ಬರ್ತಾನೆ. ಬೀದಿಗೆ ಬಂದ್ರೆ ಅಲ್ಲಿಯೂ ಆಸಾದ್ ನವಾಬ್ ಬೆನ್ನಟ್ಟಿ ಬರ್ತಾನೆ. ಮತ್ತೆ ಅಲ್ಲಿ ಬೀದಿಯಲ್ಲಿದ್ದಂತ ಅವನ ಮತ್ತಿಷ್ಟು ಸ್ನೇಹಿತರು ಅವನನ್ನು ಅಡ್ಡಗಡ್ತಾರೆ. ಇದನ್ನ ವಿಕ್ಕಿ ಮತ್ತು ಆಯುಷ್ ಐ ವಿಟ್ನೆಸ್ ಆಗಿ ಪೊಲೀಸರ ಎದುರು ಹೇಳಿದಂತ ಒಂದು ಸಂಗತಿ ಈಗ ಎಲ್ಲಾ ಕಡೆ ಬಿತ್ತರಿಸಲ್ಪಟ್ಟಿದೆ. ಅಲ್ಲಿ ಅವನನ್ನು ಅಡ್ಡ ಹಾಕ್ತಾರೆ. ನೀನು ಬಕ್ರೀದಲ್ಲಿ ಕುರಿಯನ್ನ ಕಡಿಯೋದು ನೋಡಿಲ್ಲಲ್ಲ, ಹಲಾಲ್ ಮಾಡೋದನ್ನ ನೋಡಿಲ್ಲಲ್ಲ, ನಿನ್ನನ್ನೇ ಬಕ್ರಿ ಮಾಡ್ತೇವೆ, ನಿನ್ನನ್ನೇ ಹಲಾಲ್ ಮಾಡ್ತೇವೆ ಅಂತ ಹೇಳಿ ಕೈಯಲ್ಲಿದ್ದ ಚಾಕುವಿನಲ್ಲಿ ಆ ವಿಡಿಯೋವನ್ನ ಕೂಡ ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಅಮಾನುಷವಾಗಿದೆ. ಅವನ ಹೊಟ್ಟೆಗೆ, ಕಿಬ್ಬೊಟ್ಟೆಗೆ ಕಂಡಲ್ಲಿ 6-7 ಬಾರಿ ಇರಿಯಲಾಗಿದೆ. ಆದರೂ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡ್ತಾನೆ. ಇಲ್ಲ, ಸ್ಥಳದಲ್ಲೇ ಅವನು ದಾರುಣವಾಗಿ ಮೃತನಾಗ್ತಾನೆ. ಒಂದು ವಿಡಿಯೋವನ್ನ ಅಲ್ಲಿ ದಾಖಲೆ ಮಾಡಿದಂತ ಒಬ್ಬ ಪತ್ರಕರ್ತೆ, ಅಲ್ಲೊಂದು ಪತ್ರಕರ್ತರು ಅದೇ ಮೊಹಲ್ಲಾದಲ್ಲಿ, ಅದೇ ಏರಿಯಾದಲ್ಲಿ ಮುಸ್ಲಿಮರನ್ನ ಕೇಳ್ತಾರೆ, ಇಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ, ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಹೌದಾ, ನಮಗೆ ಗೊತ್ತೇ ಇಲ್ಲ. 3-4 ಜನ ಮುಲ್ಲಾಗಳು, ಹಿರಿಯರು, ಮುಸ್ಲಿಮರು ಆ ಘಟನೆ ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಇಡೀ ದೇಶದಲ್ಲಿ ವೈರಲ್ ಆಗ್ತಾ ಇದೆ. ಅದೇ ಬೀದಿಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದು ಆ ಸೂರ್ಯ ಚವ್ಹಾಣ್ ಈ ಲೋಕವನ್ನ ತ್ಯಜಿಸಿದ್ದಾನೆ. ಅದೇ ಗಾಜಾಪಟ್ಟಿಯಲ್ಲಿ, ಅದೇ ಇರಾನ್ನಲ್ಲಿ ಕೊಮಿನಿ ಹತ್ಯೆ ಆದಾಗ ಇಲ್ಲಿ ಆಳ್ತಾರೆ. ಇಲ್ಲಿ ಮನೆಗೆ ಭಿಕ್ಷೆ ಬೇಡಿ ಅಲ್ಲಿಗೆ ಹಣ ಕಳಿಸ್ತಾರೆ. ಭಾರತದಲ್ಲಿ ನಿದ್ದಂತ ಮುಸ್ಲಿಮರು ಕೊಮೇನಿಯ ಹತ್ಯೆಗೆ ಮರಗ್ತಾರೆ. ಗಾಜಾಪಟ್ಟಿಯ ಭಯೋತ್ಪಾದಕರಿಗೆ ಇಲ್ಲಿಂದನೇ ಸಹಾಯ ಸಹಕಾರ ಅವರ ಪರವಾಗಿ ಇಡೀದಾಗಿ ವಕಾಲತ್ ಮಾಡ್ತಾರೆ. ಅದೇ ಅವರ ಮನೆ ಬಾಗಿಲಲ್ಲಿ, ಬೀದಿಯಲ್ಲಿ, ಸ್ನೇಹಿತ ಅನ್ನುವ ಸ್ನೇಹದ ನಂಬಿಕೆಯ ನೆಲೆಯಲ್ಲಿ ಅವರ ಮನೆಗೆ ಬಂದಂತದ್ದೆಲ್ಲ ಕರೆಸಿಕೊಂಡದ್ದು. ಅವನು ಬಂದದ್ದು ಯಾವ ನೆಲೆಯಲ್ಲಿ? ವಿಶ್ವಾಸದ ನೆಲೆಯಲ್ಲಿ. ಸ್ನೇಹ, ವಿಶ್ವಾಸ, ಒಂದು ಗೆಳೆತನ, ಇದೆಲ್ಲದಕ್ಕೂ ಬೆಂಕಿ ಹಾಕ್ತಾ ಇದ್ದೀರಲ್ರಿ ದರಿದ್ರ ನನ್ನ ಮಕ್ಕಳು. ಯಾರನ್ನ ನಂಬೋಣ? ಹಾಗಾದ್ರೆ ಇನ್ನೇನು ಸ್ನೇಹ ಮಾಡೋದಿದ್ರೆ, ಗೆಳೆತನ ಮಾಡೋದಿದ್ರೆ, ಮಾತಾಡೋದಿದ್ರೆ, ಕತೆ ಆಡೋದಿದ್ರೆ ಅವರ ಹೆಸರು ಕೇಳಿ, ಅವರ ಧರ್ಮ ಕೇಳಿ, ಅವರ ಮತ ಕೇಳಿ ಸ್ನೇಹ ಮಾಡಬೇಕಾ? ಈ ದೇಶವನ್ನ ಎಲ್ಲಿಗೆ ಕೊಂಡೋಗ್ಲಿಕ್ಕೆ ಹೊರಟಿದ್ದೀರಿ? ಬಹುತ್ವದಲ್ಲಿ ಏಕತ್ವ, ಬಾಯಿ ಏನ್ ಕರ್ಮ ಬಾಯಿ? ಏನ್ ಈದ್ ಮಿಲಾದು ಅಥವಾ ಇನ್ನೊಂದೋ ಮಗದೊಂದೋ ಹಬ್ಬದಲ್ಲಿ ಒಂದು ತಬ್ಕೊಂಡ್ರಾಯ್ತಾ? ಕೈಯಲ್ಲಿ ತಬ್ಕೊಳ್ಳುದು, ಬಗಲಲ್ಲಿ ದೊಣ್ಣೆ, ಕೈಯಲ್ಲಿ ಸಲಾಮು, ಕಂಕಳಲ್ಲಿ ಚೂರಿ, ಯಾವ ಸಂಸ್ಕೃತಿ ಇದು? ಅದರ ಅರ್ಥ ಈ ದೇಶದಲ್ಲಿ ಎಲ್ಲರೂ ಹಾಗಾದ್ರೆ ಅಲ್ಪಸಂಖ್ಯಾತ ವರ್ಗದಲ್ಲಿದ್ದಂತ ಯುವ ಸಮುದಾಯ ಎಲ್ಲವೂ ಹಾಗೆಯೇ? ಅಲ್ಲವೇ ಅಲ್ಲ. ಒಂದು ಸ್ಲೋಗನ್ ಇದೆಯಲ್ಲ, ಅಲ್ಪಸಂಖ್ಯಾಕದ ಸಮುದಾಯದ ಎಲ್ಲರೂ ಭಯೋತ್ಪಾದಕರಲ್ಲ, ಆದ್ರೆ ಭಯೋತ್ಪಾದಕರೆಲ್ಲರೂ ಅದೇ ಸಮುದಾಯದಿಂದ ಬರ್ತಾ ಇದ್ದಾರೆ. ಇದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು ಅನ್ನೋದು ಲಾಗಾಯಿತ್ನಿಂದ ಬರ್ತಾ ಇರುವಂತ ಒಂದು ಸ್ಲೋಗನ್. ಹಾಗಾದ್ರೆ ಅವರ ಕುಟುಂಬದವರಿಗೆ ಈ ದರಿದ್ರ ಮಕ್ಕಳು ಮಾಡುವಂತ ಈ ಕೊಲೆ, ಸುಲಿಗೆ, ಭಯೋತ್ಪಾದಕತೆ, ದೇಶದ್ರೋಹಿತನ, ಬಾಂಬಿಡುವಿಕೆ, ಇದಕ್ಕೆಲ್ಲ ಯೋಚನೆ ಇಲ್ವಾ? ಚಿಂತನೆ ಇಲ್ವಾ? ನಿಮ್ಮ ಮಕ್ಕಳೆಲ್ಲ ಇಂಥ ಹಡಬಿಟ್ಟಿ ಕೆಲಸನೇ ಮಾಡ್ಲಾ? ಇಂಥ ದೇಶದ್ರೋಹಿ ಕೆಲಸನೇ ಮಾಡ್ಲಾ? ಬಾಂಬಿಡುವ ಕೆಲಸವನ್ನೇ ಮಾಡುದಾಗಾದ್ರೆ ಕರೆದು ಬುದ್ಧಿ ಹೇಳಬೇಕು, ನಮ್ಮ ಸಮಾಜವನ್ನ ಶುದ್ಧೀಕರಣ ಮಾಡಬೇಕು. ಯುವಕರು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ಆ ದಾರಿಯನ್ನ ಸರಿಪಡಿಸಬೇಕು ಅನ್ನುವ ಚಿಂತೆಯೇ ಇಲ್ವಾ? ಅದೇ ಮುಸ್ಲಿಂ ಹುಡುಗರನ್ನ ಹಿಂದೂ ಹುಡುಗ ಎಲ್ಲಾದ್ರೂ ಮುಟ್ಟಿದಿದ್ರೆ ಹೇಗೆ ಎದ್ದು ಬರ್ತಿದ್ರಿ? ಈಗ ನಿಮ್ಮದೇ ಮೊಹಲ್ಲಾದಲ್ಲಿ, ನಿಮ್ಮದೇ ಬೀದಿಯಲ್ಲಿ, ನಿಮ್ಮ ಕಣ್ಣೆದುರು ಅಮಾನುಷವಾಗಿ, ಅಸಹಾಯಕತೆಯಿಂದ, ಯಾವುದೇ ತಪ್ಪು ಮಾಡದೇ ಇದ್ದಂತ ಹುಡುಗ ಸ್ನೇಹಿತ ಕರೆದಿದ್ದಾನೆ ಅನ್ನುವಂತ ಕಾರಣಕ್ಕಾಗಿ ಅಸಾಧನ ಮಾತಿಗೆ ಬಂದ್ರೆ ಈ ರೀತಿ ಮಾರಣ ಹೋಮವನ್ನ ಮಾಡ್ತಿರಲ್ಲ. ಆ ಮಾಡಿದಂತ ಹುಡುಗರಿಗೆ ಬುದ್ಧಿ ಹೇಳೋದು ಬಿಟ್ಟು ನಮಗೆ ಗೊತ್ತಿಲ್ಲ ಅನ್ನುವ ಇಗ್ನೋರೆನ್ಸ್ ರೀತಿಯಲ್ಲಿ ಅವನನ್ನ ಬಚಾವ್ ಮಾಡ್ಲಿಕ್ಕೆ ನೋಡ್ತಿರಲ್ಲ. ಏನ್ ಹೇಳಬೇಕು? ಇದೇ ಬಿಹಾರದಲ್ಲಿ 1 ತಿಂಗಳ ಹಿಂದೆ ಒಬ್ಬ ಹಿಂದೂ ಯುವಕ
ಮುಸ್ಲಿಂ ಹುಡುಗನನ್ನ ಕೊಂದ. ಏನು ವೈಯಕ್ತಿಕ ದೇಶವ ಏನೋ ಗೊತ್ತಿಲ್ಲ. ಆದ್ರೆ ಏನಾಯ್ತು ಗೊತ್ತಾ? ಅದರ ಪರಿಣಾಮ ಇಡೀ ಹಿಂದೂ ಸಮಾಜ ಸೇರಿ ಆ ಮುಸ್ಲಿಂ ಹುಡುಗನನ್ನ ಕೊಂದಂತ ಹಿಂದೂ ಹುಡುಗನನ್ನ ಹಾಡೆ ಹಗಲು ದಾರುಣವಾಗಿ ಹೊಡೆದುಕೊಂಡ್ರು. ಅದು ಸರಿ ಅಂತ ಹೇಳ್ತಾ ಇಲ್ಲ ನಾನು, ಆದರೆ ಆ ಹುಡುಗ ಮಾಡಿ ತಪ್ಪಿಗೆ ತಕ್ಕ ಶಿಕ್ಷೆ ಆಗತಕ್ಕದ್ದು ಅಂತೇಳಿ ಹಿಂದೂಗಳು ಸೇರಿ ಆ ನಿರ್ಣಯಕ್ಕೆ ಬಂದ್ರಲ್ಲ. ಇಲ್ಲಿ ಏನಾಗ್ತಾ ಇದೆ? ಕಣ್ಣೆದುರು ನಡೆದಂತ ಕೊಲೆಗೆ ಬೆನ್ನು ಹಾಕಿ ಹೋಗ್ತಾ ಇದ್ದಾರೆ. ನಮಗೆ ಗೊತ್ತಿಲ್ಲ, ನಮಗೆ ವಿವರ ಗೊತ್ತಿಲ್ಲ, ವಿಷಯ ಗೊತ್ತಿಲ್ಲ. ಅದೇ ಪರದೇಶದಲ್ಲಿ ಅದು ವಿಷಯ ಗೊತ್ತಾಗ್ತದೆ. ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿ ಗೊತ್ತಾಗುತ್ತೆ. ಉತ್ತರ ಪ್ರದೇಶದ ಸರ್ಕಾರ 24 ಅಥವಾ 48 ಗಂಟೆ ಒಳಗಡೆ ಜಿಂದಾ ಆರ್ ಮುರ್ದಾ, ಜೀವ ಸಹಿತ ಇಲ್ಲದೆ ಇದ್ರೆ ಹೆಣವಾಗಿ ಆದರೂ ಆ ಅಪರಾಧಿ ಇದನ್ನಲ್ಲ ಅಸಾದ್ ನವಾಬ್, ಅವನನ್ನ ನಿಮಗೆ ಒಪ್ಪಿಸ್ತೇನೆ ಅಂತ ಆ ಮಗನನ್ನ ಕಳ್ಕೊಂಡಂತ ತಾಯಿಯ ರೋದನಕ್ಕೆ, ಅಳುವಿಗೆ, ಆಘಾತಕ್ಕೆ ಉತ್ತರ ಕೊಟ್ಟಿತ್ತು ಡಿಸಿಪಿ ದಾವಲ್ ಜಸ್ಪಾಲ್ ತಂಡ. 50,000 ರೂಪಾಯಿಯನ್ನ ಅವನಿಗೆ ಘೋಷಿಸಲಾಗಿತ್ತು. ಅವನನ್ನ ಗುರುತಿಸಿಕೊಟ್ಟವರಿಗೆ 40 ಗಂಟೆ 8 ಗಂಟೆಗೂ ಕಾಯಲಿಲ್ಲ. ಅತ್ಯಂತ ಶೀಘ್ರದಲ್ಲಿ ಅವನನ್ನ ಹೆಡೆಮುರು ಕಟ್ಟಲಿಕ್ಕೆ ಹೊರಟರು. ಪಕ್ಕಾ ಸೂಚನೆ ಮಾಹಿತಿ ಮೇರೆಗೆ ದಾಳಿ ಮಾಡಿದ್ರು. ದಾಳಿ ಮಾಡಿದ ತಕ್ಷಣ ಅಸಾದ್ ಮತ್ತು ಅವನ ಸಂಗಡಿಕರು ಏಕದಂ ಪೊಲೀಸರ ಮೇಲೆ ಗುಂಡು ಹಾರಿಸ್ಲಿಕ್ಕೆ ಶುರು ಮಾಡಿದ್ರು. ಒಬ್ಬ ಕಾನ್ಸ್ಟೇಬಲ್ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಆತ್ಮರಕ್ಷಣೆಗಾಗಿ ಪೊಲೀಸರು ಪ್ರತಿ ದಾಳಿಯನ್ನ ಮಾಡಿದ್ರು, ಗುಂಡಾರಿಸಿದ್ರು. ಅದರಲ್ಲಿ ಅಸಾದ್ ನವಾಬ್ ಎನ್ಕೌಂಟರ್ ಆಗಿದೆ. ಉಳಿದವರಿಗಾಗಿ ಹುಡುಕ್ತಾ ಇದ್ದಾರೆ, ಬಹುತೇಕವಾಗಿ ಬಂಧಿಸಿದ್ದಾರೆ. ಏನಾಗ್ತಾ ಇದೆ? ಒಂದು ಕೈಯಲ್ಲಿ ಒಂದು ಬಾಯಲ್ಲಿ ಗೋಹತ್ಯೆ ನಿಷೇಧ, ನಮ್ಮ ಸಹಕಾರ, ಗೋವನ್ನ ರಾಷ್ಟ್ರೀಯ ಪ್ರಾಣಿ ನವಿಲ್ನಾಗೆ ಘೋಷಿಸಿ ಅಂತ ಹೇಳ್ತೀರಿ. ಇನ್ನೊಂದು ಕಡೆ ದಾವಣಗೆರೆಯಲ್ಲಿ ನಮ್ಮ ನಂದಿಯನ್ನ, ನಮ್ಮ ಅದ್ಭುತವಾದಂತ ಅದನ್ನ ನೋಡಿದ್ರೆ ಕರುಳು ಕಿತ್ತು ಬರುತ್ತೆ ಅಂತ ನಂದಿಯನ್ನ ಕಡಿಲಿಕ್ಕೆ ರಾಜಾರೋಷವಾಗಿ ಬೀದಿಯಲ್ಲಿ ಮೆರವಣಿಗೆ ಮಾಡ್ತಾರೆ. ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಏನನ್ನೂ ಮಾಡಿಲ್ಲ. ಇಲ್ಲಿ ಬಕ್ರೀದ್ ಹೆಸರಿನಲ್ಲಿ, ಹಲಾಲ್ ಹೆಸರಿನಲ್ಲಿ 17 ವರ್ಷದ ಅಮಾಯಕ ಹುಡುಗನನ್ನ ಹಾಡೆ ಹಗಲು ಬೀದಿಯಲ್ಲಿ ಬಲಿ ಹಾಕಲಾಗ್ತದೆ. ಎಲ್ಲಿದೆ ನ್ಯಾಯ? ಯಾರ ಪರವಾಗಿದೆ ನ್ಯಾಯ? ಉತ್ತಮ್ ನಗರದ ತರುಣಗೆ 26 ವರ್ಷದ ಆ ಹುಡುಗನ ಮಾರಣ ಹೋಮಕ್ಕೆ ನ್ಯಾಯ ಸಿಕ್ಕಿತಾ? ಆ 10 ವರ್ಷದ 10ನೇ ಕ್ಲಾಸಲ್ಲಿ ಓದ್ತಾ ಇರುವಂತಹ ಹುಡುಗಿಯನ್ನ ತೆಗೆದುಕೊಂಡೋಗಿ ತನ್ನ ಸಹೋದರನಿಗೆ ಮತ್ತು ಭರಿಸುವ ಒಂದು ಜ್ಯೂಸ್ ಅನ್ನ ಕೊಟ್ಟು ಅವಳನ್ನ ರೇಪ್ ಮಾಡಿ ಅವಳ ಆಯುಷ್ಯವನ್ನೇ ಹಾಳು ಮಾಡಿದ್ರಲ್ಲ, ಅದಕ್ಕೆ ನ್ಯಾಯ ಸಿಕ್ಕಿತಾ? ಯಾಕೆ ಈ ರಕ್ತ ಪಿಪಾಸುತನ? ಎಷ್ಟು ದಿನ ಅಂತ ಈ ಕೊಲೆಗಳನ್ನ ಮಾಡ್ತಾ ಮುಂದುವರಿತೀರಿ? ಹಿಂದುತ್ವ ಮತ್ತು ಸನಾತನ ಹಿಂದೂಗಳು ಜಾಗೃತರಾಗಿದ್ದಾರೆ, ಆತ್ಮರಕ್ಷಣೆಯನ್ನ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರೆ. ಬಿ ಕೇರ್ಫುಲ್. ಯಾವ ಹಿಂದುವು, ಯಾವ ಹಿಂದೂ ಕಾರ್ಯಕರ್ತನು ಯಾವತ್ತೂ ಕೊಲೆ ಸುಲಿಗೆಗೆ ಮುಂದಾದ ದಾಖಲೆಗಳಿಲ್ಲ, ನೆನಪಿಡಿ. ಆದ್ರೆ ನಮ್ಮ ಮೇಲೆ ತೀವ್ರವಾಗಿ 78 ವರ್ಷದಿಂದ ದಾಳಿ ಆಗ್ತಾ ಇದೆ. ಇನ್ನಾದ್ರೂ ತಲೆ ಎತ್ತಬಾರದೆ? ಇನ್ನಾದ್ರೂ ನಮ್ಮ ಆತ್ಮರಕ್ಷಣೆ ಮಾಡ್ಕೊಳ್ಬಾರ್ದೆ? ಇನ್ನಾದ್ರೂ ನಮ್ಮ ಕುಟುಂಬ ರಕ್ಷಣೆ ಮಾಡಬಾರ್ದೆ? ಇನ್ನಾದ್ರೂ ನಮ್ಮ ಹೆಣ್ಣು ಮಕ್ಕಳನ್ನ ನಾವು ರಕ್ಷಣೆಗೆ ಇಳಿಬಾರದೆ? ಈ ಪ್ರಶ್ನೆಗಳು ಈಗ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಮುಸ್ಲಿಂ ಬಾಂಧವರಲ್ಲಿ, ಹಿರಿಯರಲ್ಲಿ, ಜ್ಞಾನಿಗಳಲ್ಲಿ ನನ್ನ ವಿನಂತಿ ಇಷ್ಟೇ, ನಿಮ್ಮ ಸಮುದಾಯದ ಯುವಕರು ದಾರಿ ತಪ್ತಾ ಇದ್ದಾರೆ, ಜಾಗ್ರತೆ. ಅದನ್ನ ಸರಿಪಡಿಸಿ, ರಾಷ್ಟ್ರೀಯತೆಯನ್ನ ಕಲಿಸಿ, ದೇಶಾಭಿಮಾನವನ್ನ ಕಲಿಸಿ. ಒಂದೇ ಮಾತರಂ ನಮ್ಮ ಅಪ್ಪನ ಆಸ್ತಿ ಅಲ್ಲ, ಅದು ದೇಶದ ಆಸ್ತಿ. ರಾಷ್ಟ್ರಗೀತೆ, ಈ ರಾಷ್ಟ್ರದಲ್ಲಿ ಬದುಕುವ ಪ್ರತಿಯೊಬ್ಬರು ರಾಷ್ಟ್ರಾಭಿಮಾನವನ್ನು ಹೊಂದತಕ್ಕದ್ದು, ರಾಷ್ಟ್ರಭಕ್ತಿಯನ್ನು ಹೊಂದತಕ್ಕದ್ದು, ಪರಸ್ಪರ ವಿಶ್ವಾಸ, ಸ್ನೇಹ, ಅದರಿಂದಲೇ ಭಾರತ ಬೆಳಗಬೇಕು, ಬದುಕಬೇಕು. ಭಾರತದ ಭವಿಷ್ಯ ನಿಂತಿರುವುದೇ ಬಹುತ್ವದಲ್ಲಿ ಏಕತ್ವ. ರಕ್ತಪಾತದಿಂದ, ರಕ್ತದ ರುಚಿಯಿಂದ, ರಕ್ತ ನೆಕ್ಕುವುದರಿಂದ ಯಾವ ಸಂಸ್ಕೃತಿಯೂ ಉದ್ಧಾರ ಆಗಿಲ್ಲ, ಯಾವ ದೇಶವೂ ಉದ್ಧಾರ ಆಗಿಲ್ಲ. ಕೊನೆಗೆ ರಕ್ತಕ್ಕೆ ರಕ್ತವೇ ಅಂತ ಆಗಿ ರಕ್ತಪಾತದಲ್ಲೇ ಮುಗಿದೋಗಿದೆ. ಅತ್ಯಂತ ನೋವಾಗತ್ತೆ. ಏನ್ ಮಾಡಿದ್ದ ಹುಡುಗ? ಏನ್ ಅಪರಾಧ ಮಾಡಿದ್ದ? ಅಸಾದ್ ನವಾಬ್ ಅನ್ನುವ ಹುಡುಗನ ವಿಶ್ವಾಸಕ್ಕೆ, ಗೆಳೆತನಕ್ಕೆ, ನಂಬಿಕೆಗೆ ಒಳಗೊಳಿಸಿಕೊಂಡದ್ದೇ ತಪ್ಪ? ನಂಬಿದ್ದೇ ತಪ್ಪ? ಯಾಕೆ ನೀವು ಕಡಿಯುವ ಕುರಿಯನ್ನ, ಹಲಾಲನ್ನ, ಆ ರಕ್ತ ಬಸುವಿಕೆಯನ್ನ ನೋಡ್ಬೇಕು? ನಾವು ಆ ಸಂಸ್ಕೃತಿಯಿಂದಲೇ ಬಂದಿಲ್ವಲ್ಲ? ನನಗೂ ಆಗ್ತಾ ಇಲ್ಲ, ನಮಗಾಗುದಿಲ್ಲ ಅಂತ ಹೇಳಿದ ಕೂಡ ಬಲಾತ್ಕಾರವಾಗಿ ನಮ್ಮನ್ನ ತಗೊಂಡೋಗಲ್ಲಿ ನಿಲ್ಲಿಸ್ತೀರಾ? ಅದಕ್ಕೂ ನಾವು ಒಗ್ಗದೆ ಇದ್ದಾಗ ನಮ್ಮನ್ನೇ ಕೊಲ್ತೀರಾ, ನಮ್ಮನ್ನೇ ಹಲಾಲ್ ಮಾಡ್ತೀರಾ? ಏನಿದು? ಧಾರ್ಮಿಕ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ, ವಾಕ್ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ, ಬದುಕುವ ಸ್ವಾತಂತ್ರ್ಯವೂ ಎಲ್ಲರಿಗೂ ಇದೆ.
ಆರಾಧನಾ ಸ್ವಾತಂತ್ರ್ಯವೂ ಎಲ್ಲರಿಗೂ ಇದೆ, ಸಂವಿಧಾನವೇ ಕೊಟ್ಟಿದೆ. ನಿಮಗೊಂದು ನಮಗೊಂದು ಅಂತಿಲ್ಲ. ಇನ್ನು ವಿಶ್ವಾಸವನ್ನ, ಸ್ನೇಹವನ್ನ, ಗೆಳೆತನವನ್ನ ಮಾಡುವಾಗ ನಾವಾದರೂ ಎಚ್ಚರಗೊಳ್ಳುವುದು ಒಳ್ಳೆಯದು. ಹಿಂದೂಗಳೇ, ನಮ್ಮ ಇತಿಮಿತಿಯಲ್ಲಿ, ನಮ್ಮ ಸುರಕ್ಷತೆಯಲ್ಲಿ ನಾವಿರೋದು ಹೆಚ್ಚು ಸೂಕ್ತ. ಯಾರಾದರೂ ಕರೆದು ಬಿಟ್ರು ಅಂತ ಯಾರ ಮನೆಗೂ ಹೋಗ್ಬೇಡಿ, ಯಾವುದೇ ಬೀದಿಗೆ ಹೋಗ್ಬೇಡಿ, ಯಾವುದೇ ಮೊಹಲ್ಲಕ್ಕೆ ಹೋಗ್ಬೇಡಿ. ಎಷ್ಟೊತ್ತಿಗೂ ನಿಮ್ಮ ಕುತ್ತಿಗೆಗೆ ಚಾಕು ಬೀಳಬಹುದು. ವಿಶ್ವಾಸ, ಪ್ರೀತಿ, ಸ್ನೇಹದ ನೆಲೆಯಲ್ಲಿ ನಿಮ್ಮ ಬದುಕೇ ಮುಗಿದೋಗ್ಬೋದು. ಸೂರ್ಯ ಚವ್ಹಾಣ್ ಹಾಗೆ ಸ್ವಲ್ಪ ಜಾಗೃತಿಯಲ್ಲಿರಿ. ನಮಸ್ತೆ.